ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಇದು ಮೈಸೂರಿನಿಂದ ಸುಮಾರು 138 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 3.5 ಗಂಟೆ ಬೇಕಾಗ್ತದೆ. ಹಾಗಾಗಿ ನಾವು ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟ್ವಿ. ಹೋಗುವಾಗ ದಾರಿಯಲ್ಲಿ ಒಳ್ಳೆ ಸೀನರಿಗಳು ಸಿಗ್ತವೆ. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಹೂಗಳ ಕೃಷಿಯನ್ನೇ ಮಾಡ್ತಾರೆ ಅಂತ ಅನ್ನಿಸ್ತದೆ. ಎಲ್ಲಿ ನೋಡಿದರೂ ತೆನೆ ಬಂದಿರುವ ಭತ್ತದ ಗದ್ದೆ, ಚೆಂಡು ಹೂವು ಮತ್ತು ಸೂರ್ಯಕಾಂತಿ ಹೂಗಳು ಕಾಣಿಸ್ತದೆ. ಹಾಗೆ ನಾವು ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇವೆ. ಇದು ತಾಳಬೆಟ್ಟ. ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ದ್ವಾರ ಸಿಗ್ತದೆ. ಇಲ್ಲಿ ಒಂದು ಪುಡಿ ಮಾರ್ಕೊಂಡು ಇರ್ತಾರೆ. ಆದರೆ ಇದನ್ನು ಯಾವುದರಿಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇಲ್ಲಿ ಬರುವ ಎಲ್ಲರೂ ಕಾಲು ತೊಳೆದು ಆ ಪೌಡರನ್ನು ತೆಗೆದುಕೊಂಡು ಅಲ್ಲಿಯೇ ಉರಿತಾ ಇರುವ ಬೆಂಕಿಗೆ ಹಾಕಿ ಅಲ್ಲೇ ಪಕ್ಕದಲ್ಲಿ ಇರುವ ಮಹದೇಶ್ವರ ಸ್ವಾಮಿಯ ಪಾದದ ಕೆತ್ತನೆ ಮತ್ತು ಫೋಟೋಗೆ ಕೈ ಮುಗಿದು ಪ್ರಸಾದವನ್ನು ಹಾಕಿಸಿಕೊಂಡು ಹೊರಡ್ತಾರೆ. ನಾವು ಕೂಡ ಹಾಗೆ ಮಾಡಿ ಹೊರಟ್ವಿ. ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗ್ತದೆ. ಈ ಘಾಟ್ ಹೇಗಂದರೆ, ಈ ಸೈಡಿಂದ ಹತ್ಕೊಂಡು ಬೆಟ್ಟಗಳ ತುದಿಗೆ ಹೋಗಿ ಇನ್ನೊಂದು ಸೈಡಲ್ಲಿ ಇಳಿದು ದೇವಸ್ಥಾನಕ್ಕೆ ಹೋಗಬೇಕು. ಬೆಟ್ಟದ ತುದಿಯಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಉಂಟಂತೆ. ಈಗ ಈ ಬೆಟ್ಟಕ್ಕೆ ನಡೆದುಕೊಂಡು ಹೋಗುವವರಿಗೆ ಒಂದು ಟರ್ನಿಂದ ಇನ್ನೊಂದು ಟರ್ನಿಗೆ ಡೈರೆಕ್ಟಾಗಿ ಹೋಗೋದಕ್ಕೆ ಸ್ಟೆಪ್ಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಬೆಟ್ಟದ ತುದಿಯಲ್ಲಿರುವ ವ್ಯೂ ಪಾಯಿಂಟ್. ಇಲ್ಲಿಂದ ಸುತ್ತಲಿನ ಕಾಡು, ದೂರದಲ್ಲಿ ಕಾಣಿಸುತ್ತಿರುವ ದೇವಸ್ಥಾನ ಹಾಗೂ ಮಹದೇಶ್ವರ ಸ್ವಾಮಿಯ ಮೂರ್ತಿ ಎಲ್ಲ ಸುಂದರವಾಗಿ ಕಾಣಿಸುತ್ತದೆ. ಇಲ್ಲಿ ಈ ಟರ್ನಿಂದ ಡೈರೆಕ್ಟಾಗಿ ಕೆಳಗೆ ನಡ್ಕೊಂಡು ಹೋಗೋದಕ್ಕೆ ಮಾಡಿರುವ ಸ್ಟೆಪ್ಸನ್ನು ನೋಡಬಹುದು. ಮಹದೇಶ್ವರ ಸ್ವಾಮಿಯ ಕಥೆಯ ಪ್ರಕಾರ ಇಲ್ಲಿನ 77 ಬೆಟ್ಟಗಳಲ್ಲಿ 7 ಬೆಟ್ಟಗಳಿಂದ ಸುತ್ತುವರಿದ ಪ್ರದೇಶವನ್ನು ಮಹದೇಶ್ವರ ಬೆಟ್ಟ ಎನ್ನುತ್ತಾರೆ. ಹಾಗೂ ದೇವಸ್ಥಾನವು ಬೆಟ್ಟಗಳಿಂದ ಸುತ್ತುವರೆದಿರುವ ಕಾರಣ ಇದನ್ನು ಮಲೆ ಮಹದೇಶ್ವರ ಬೆಟ್ಟವೆಂದು ಕರೆಯುತ್ತಾರಂತೆ. ದೇವಸ್ಥಾನದ ಎಂಟ್ರೆನ್ಸ್ಗಿಂತ ಸ್ವಲ್ಪ ಹಿಂದೆ ಕಾರ್ ಪಾರ್ಕಿಂಗಿಗೆ ಚಾರ್ಜ್ ಮಾಡಿ ರಿಸಿಪ್ಟ್ ಕೊಡ್ತಾರೆ. ಎಂಟ್ರೆನ್ಸಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು.
ಎಂಟ್ರೆನ್ಸಲ್ಲಿಯೇ ಒಂದು ದೇವಸ್ಥಾನ ಉಂಟು. ಇದು ದೇವಸ್ಥಾನದ ಮುಖ್ಯ ದ್ವಾರ. ಹಾಗೆ ರೈಟ್ ಸೈಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಮಗೆ ಬೇರೆ ಬೇರೆ ಸೇವೆಯ ರಥಗಳನ್ನು ನೋಡಲಿಕ್ಕೆ ಸಿಗ್ತದೆ. ಮಹದೇಶ್ವರ ಸ್ವಾಮಿಯ ಕಥೆಯ ಪ್ರಕಾರ ಇವರು ಸುಮಾರು 15ನೇ ಶತಮಾನದಲ್ಲಿ ಬಾಳಿದ್ದ ಸಂತ ಶರಣರಾಗಿದ್ದರು ಮತ್ತು ಅವರನ್ನು ಶಿವನ ಅವತಾರವೆಂದು ನಂಬುತ್ತಾರೆ. ಹಾಗೆ 600 ವರ್ಷಗಳ ಹಿಂದೆ ಮಹದೇಶ್ವರ ಸ್ವಾಮಿಗಳು ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದರು ಹಾಗೂ ಈಗಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರಿಸಿದ್ದಾರೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಮತ್ತು ದೇವಸ್ಥಾನದ ಗರ್ಭಗುಡಿಯೊಳಗಿನ ಲಿಂಗವು ಸ್ವಯಂಭೂ ಅಥವಾ ತಾನಾಗಿಯೇ ಉದ್ಭವವಾಗಿದೆ ಎನ್ನಲಾಗುತ್ತದೆ. ಮಹದೇಶ್ವರ ಸ್ವಾಮಿಯು ಹುಲಿಯನ್ನೇ ತಮ್ಮ ವಾಹನವಾಗಿ ಮಾಡಿಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಅದೇ ದಾರಿಯಲ್ಲಿ ಬರುವ ಸಂತರು ಶರಣರುಗಳನ್ನು ರಕ್ಷಿಸುತ್ತಿದ್ದ ವಿಚಾರಗಳು ಇಲ್ಲಿನ ಜಾನಪದ ಗಾಯನಗಳಿಂದ ತಿಳಿದುಬರುತ್ತದೆ. ಇಲ್ಲಿ ದಿನದ ಯಾವುದೇ ಸಮಯದಲ್ಲಿ ಬಂದರೂ ದೇವರ ಪ್ರಸಾದ ಸಿಗುತ್ತದೆ. ಇಲ್ಲಿನ ದೇವಸ್ಥಾನವು ಇದರ ಸುಂದರ ಕೆತ್ತನೆಯಿಂದಾಗಿ ಅದ್ಭುತವಾಗಿ ಕಾಣುತ್ತದೆ ಮತ್ತು ಬೆಟ್ಟದ ಮೇಲೆ ಇರುವ ಮಹದೇಶ್ವರ ಸ್ವಾಮಿಯ ಹುಲಿಯ ಮೇಲೆ ಕೂತ ಮೂರ್ತಿಯು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ.
ಮನಸ್ಸಿನಲ್ಲಿ ಏನಾದರೂ ಎಣಿಸಿ ಕಲ್ಲುಗಳನ್ನು ಕಟ್ಟಿದರೆ ಅದು ಈಡೇರುತ್ತದಂತೆ. ಧನ್ಯವಾದಗಳು.